ಮುಟ್ತಾ ಇದೆ. ನಿಮ್ದು ಯಾವ ಗ್ಯಾರಂಟಿ? ಮೋದಿ ಗ್ಯಾರಂಟಿ ಈಗ ಹೇಳ್ತಾ ಇದ್ರಿ, ಅದು ನಮ್ಮ ಗ್ಯಾರಂಟಿ ನೋಡಿ ಮೋದಿ ಅವರು ಹೇಳ್ತಾ ಇದ್ದಾರೆ, ನಮ್ ಕಾಪಿ ಮಾಡ್ತಾ ಇದ್ದಾರೆ. ನಾವು ಹೇಳಿದ ಮೇಲೆ ತೆಲಂಗಾಣ ಗ್ಯಾರಂಟಿ ನಾವು ಮಾಡ್ತೇವೆ, ತೆಲಂಗಾಣ 6 ಗ್ಯಾರಂಟಿ ಅದು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾನು ಹಿಮಾಚಲ್ನಲ್ಲಿ ಹೇಳಿದ್ದೆ 5 ಗ್ಯಾರಂಟಿ, ಆ 5 ಗ್ಯಾರಂಟಿನೂ ನಾವು ನಡೆದಿದೆ. ನಿಮ್ಮ ಗ್ಯಾರಂಟಿ ಎಲ್ಲಿದೆ ನನಗೆ ತಿಳಿಸಿ. ನೀವು ಕೇಳಬೇಕು ಅವ್ರ ಜನರಿಗೆ, ಅಪ್ಪ ನೀನು 10 ವರ್ಷ ಒಳಗೆ ಪ್ರತಿ ವರ್ಷ 2 ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ದೀಯ. 2 ಕೋಟಿ ನೌಕರಿ ಕೊಟ್ರ ನೀವು ಹೇಳ್ಬೇಕು, ನಿಮ್ ಬಾಯಿಂದ ಬರ್ಬೇಕು. 2 ಕೋಟಿ ನೌಕರಿ ಕೊಟ್ರ? ಇಲ್ಲ. ಇಲ್ಲ ಅಂದ್ರೆ ಮೋದಿ ಅವರು ಸುಳ್ಳು, ನಾನು ಸುಳ್ಳು. ಕೊಟ್ಟಿಲ್ಲ ಅಂದ್ರೆ ಅವ್ರು ಸುಳ್ಳಲ್ಲ, ಬಿಜೆಪಿ ಸುಳ್ಳಲ್ಲ. ಬಿಜೆಪಿ ಸರ್ಕಾರ ಹೇಳಿತು, ಯಾಕೆ ಕೊಡ್ಲಿಲ್ಲ? ಅದು ನಿಮ್ ಗ್ಯಾರಂಟಿ ಇರಲಿಲ್ಲ. ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಅವರು ಯಾರಿಗೆ ಗ್ಯಾರಂಟಿ ಅಂತ ಹೇಳಲಿಲ್ಲ, ಬಡ ಜನರಿಗೆ ಹೊಟ್ಟಿಗೆ ಅನ್ನ ಇಲ್ಲ ಅಂತ ಹೇಳಿ ಅವರು ಫುಡ್ ಸೆಕ್ಯೂರಿಟಿ ಗ್ಯಾರಂಟಿ ಕೊಟ್ಟರು, ಕಾನೂನು ತಂದರು. ನಾವು ನಿಜನೋ ಮೋದಿ ಅವರು ನಿಜ ನೀವು ಹೇಳಿಬಿಡಿ. ಮನ್ರೇಗಾ ಅಂತ ಕಾನೂನು ನಾವು ತಂದೇವೆ, ಬಡವರಿಗೆ ಕನಿಷ್ಠ 100 ದಿವಸ ಆದರೂ ಕೂಲಿ ಸಿಗಲಿ, ಅವರಿಗೆ ಹೊಟ್ಟಿ ತುಂಬ ಅನ್ನ ಸಿಗಲಿ ಅಂತ ಮಾಡಿಕೊಟ್ಟೇವೆ. ನೀವೇನ್ ಮಾಡಿದ್ರಿ? ಮಕ್ಕಳಿಗೆ ಮಿಡ್ಲ್ ಸ್ಕೂಲ್ ವರೆಗೆ ಪುಕ್ಸಟೆ ಎಲ್ಲ ಕಡೆ ಎಜುಕೇಶನ್ ಕೊಡಬೇಕು ಅಂತ ಹೇಳಿ ನಾವು ಮಾಡಿದೇವೆ. ನೀವೇನ್ ಮಾಡಿದ್ರಿ? MSP ಮೋದಿ ಅವರು ಹೇಳಿದ್ರು, MSP ನ ಹೆಚ್ಚಿಗೆ ಮಾಡ್ತೀನಿ ರೈತರಿಗೆ ಅಂತ. MSP ಹೆಚ್ಚಿಗಾಯ್ತಾ? ಏನ್ ನಾವು ನಮ್ಮ ಕಾಲದಾಗೆ ಏನ್ ಹೆಚ್ಚಿಗೆ ಮಾಡಿದ್ದೇವೆ ಅದಕ್ಕೆ ಹೋಲಿಸಿದ್ರೆ ಅದು ಗಜಾಂತರ ವ್ಯತ್ಯಾಸ. ಇವತ್ತಿನ ಪ್ರಮಾಣ ಏನಿದೆ ನಾವು ಮಾಡಿದ್ದೇನೆ, ಅದು ಮಾಡಲಿಲ್ಲ. मैं किसानों की आमदनी बढ़ाऊंगा, ಡಬಲ್ ಕರ್ दूंगा ಅಂತ ಹೇಳಿದ್ರು. ನಾನು ಹೇಳಿಲ್ಲಿದು ಮೋದಿ ಅವ್ರ ಮಾತೆ. ನಿಮಗೆಲ್ಲ ಗೊತ್ತಿದೆ ಅಲ್ಲ, ಯಾಕಂದ್ರೆ ನೀವು ಟಿವಿ ನೋಡ್ತೀರಿ, ದಿನ ಎದ್ದು ಕೂಡಲೇ ಅಡ್ವರ್ಟೈಸ್ಮೆಂಟ್ ನೋಡ್ತೀರಿ, ಅವ್ರದ್ದು ಅವ್ರ ಫೋಟೋ ಬರ್ತದೆ. ಈ ಗ್ಯಾರಂಟಿಗಳು ಎಲ್ಲಿ ಹೋದವಪ್ಪ? ಈ ಗ್ಯಾರಂಟಿಗಳು ಮರ್ತು ಬಿಟ್ರು, ಈಗ ಹೊಸ ಗ್ಯಾರಂಟಿ ತರ್ತಾರೆ. ಏನು ಹೊಸ ಗ್ಯಾರಂಟಿ ನಿಮ್ದು? ನಮ್ಮ ಕಾಲದಲ್ಲಿ ಗ್ಯಾಸ್ ಸಿಲಿಂಡರ್ 55 ರೂಪಾಯಿ ಇತ್ತಿತ್ತು, ನಿಮ್ಮ ಕಾಲದಲ್ಲಿ 90 ರೂಪಾಯಿ ಇವತ್ತಾಗಿದೆ. ಇದೇ ಗ್ಯಾರಂಟಿನಾ? ಪೆಟ್ರೋಲ್ ಡೀಸೆಲ್ ಡಬಲ್ ಆಗಿದೆ, ಇದೇ ಗ್ಯಾರಂಟಿನಾ? ನಮ್ಮ ಕಾಲದಲ್ಲಿ 60 ರೂಪಾಯಿ ಪೆಟ್ರೋಲ್ ಇದ್ರೆ ಈಗ 100 ರೂಪಾಯಿ ಮೇಲಿದೆ. ಆದ್ರೂ ಕೆಲವು ಜನ ಏನ್ ಮೋದಿ, ನಾನು ಅದು ಒಂದ್ಸಾರಿ ಒಂದು ಸೋಂಗ್ ತರ್ತಾರೆ, ಇನ್ನೊಂದು ಸಾರಿ ಇನ್ನೊಂದು ಸುಳ್ಳು ಹೇಳ್ತಾರೆ. ಅದೇ ರೀತಿಯಾಗಿ ಮೋದಿಜಿ ಅವರು ಇನ್ನೊಂದು ಮಾತು ಹೇಳ್ತಾರೆ. ಮೊದಲು ಹೇಳಿದ್ರು, ಈಗನೂ ಏನು ಹೇಳ್ತಾರೆ? ನನ್ನ ಪಾರ್ಟಿ ಅನ್ನಲ್ಲ ಅವರು. ये मोदी जब तक जिंदा है वो मोदी की गारंटी करके दिखाऊंगा. अरे ನಿನ್ ಪಾರ್ಟಿ ಹೆಸರು ಹೇಳು ಮಾರಾಯ. ನೀನು ಇರೋವರೆಗೆ ಅಂತ ಹೇಳೋದಕ್ಕಿಂತಲೂ ನನ್ನ ಪಾರ್ಟಿ ಇರೋವರೆಗೆ ಅಂತಾರ ಹೇಳು. ಅದು ಬಿಟ್ಟು ए मोदी की गारंटी, वो मोदी की गारंटी, यही गारंटी तुम्हारे को. 2 ಸಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರೆ 2 ಕೋಟಿ ನೌಕರಿ ಇಲ್ಲ. 15 ಲಕ್ಷ कपड़ा मैं बाहर से लाता हूं, स्विट्जरलैंड बैंक में है. कहां है भाई वो पैसे? 15 लाख
ಸಿಕ್ತಾ 15 लाख ಸಿಕ್ತೇನ್ರಿ? ಯಾರೋ ಈ ಕಡೆ ಎಲ್ಲ ಸಿಕ್ಕಂಗ್ ಕಾಣ್ತದ, ಕೈ ಎತ್ತಲ್ಲ. ನಿಮಗ್ ಸಿಕ್ತಾ 15 ಲಕ್ಷ? ಇಲ್ಲ. ಇಲ್ಲ ಅಂದ್ರೆ ನೀವು ಎದೆ ಮೇಲೆ ಕೈ ಇಟ್ಕೊಂಡು ಪ್ರಾಮಾಣಿಕವಾಗಿ ನೀವು ಯಾವ ದೇವರಿಗೆ ನಡ್ಕೊಳ್ತೀರಿ ಆ ಹೆಸರಿನ ಮೇಲಾದರೂ ಅವರು ಸುಳ್ಳು ಖರೆ ಅನ್ನೋದು ಹೇಳ್ಬಿಡಿ. ಯಾಕಂದ್ರೆ ದೇವ್ರಿಗೆ ಬಹಳ ಪದೇ ಪದೇ ತರ್ತಾರೆ ಮಧ್ಯದಲ್ಲಿ ತಂದು. ದೇವ್ರ ಹೆಸರು ತಗೊಂಡೇ ಹೇಳಿ. ಮೊನ್ನೆ ರಾಮನ ಪ್ರತಿಷ್ಠಾಪನೆ ಆಯಿತು, ಪ್ರಾಣ ಪ್ರತಿಷ್ಠೆ. ಅದಕ್ಕೆ ಮುಟ್ಟಿ ಹೇಳಿ 15 ಲಕ್ಷ ರೂಪಾಯಿ ಕೊಟ್ನ. ರೈತರ ಆಮದಾನಿ ದುಪ್ಪಟ್ಟು ಮಾಡ್ತೀನಿ ಅಂದ್ರೆ ಮಾಡ್ದ. 2 ಕೋಟಿ ನೌಕರಿ ಪ್ರತಿ ವರ್ಷ ಕೊಡ್ತೀನಿ ಅಂತ ಕೊಟ್ಟ. MSP ಕೊಡ್ತೀನಂತ ಕೊಟ್ಟ. ಹಸ್ತಕ್ಕೆ ಓಟ್ ಕೊಟ್ಟು ನೋಡಿ ಮುಂದಿನ 5 ವರ್ಷದಲ್ಲಿ ಏನು ಬದಲಾವಣೆ ಆಗ್ತದೆ ಅನ್ನೋದು ನಿಮಗೆ ಗೊತ್ತು. ಅದು ನಾವು ಮಾಡಿ ತೋರಿಸ್ತೇವೆ. ನಾವಿನ್ನೂ ಜೀವಂತಿದ್ದೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.